ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ಕೂಡ ಒಂದು ಯೂಸ್ಫುಲ್ ಆದ ಹೊಸ ಟಿಪ್ಸ್ ಜೊತೆ ಬಂದಿದ್ದೀನಿ. ಅದಕ್ಕೂ ಮೊದಲು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ. ಹಾಗೆ ಸ್ಕಿಪ್ ಮಾಡದೆ ವಿಡಿಯೋ ಕೊನೆ ತನಕ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಹಾಗೆ ಒಳ್ಳೊಳ್ಳೆ ಮಾಹಿತಿ ನಿಮಗೆ ಸಿಗುತ್ತೆ. ಬನ್ನಿ ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇಲ್ಲಿ ನಾನು ಬಳೆಗಳು ತಗೊಂಡಿದ್ದೀನಿ. ವೇಸ್ಟ್ ಬಳೆಗಳಿರುತ್ತಲ್ಲ ಅದನ್ನು ತಗೊಂಡಿದ್ದೀನಿ. ಅಥವಾ ನಿಮಗೆ ಚೆನ್ನಾಗಿರೋ ಬಳೆ ಅದು ಯೂಸ್ ಇಲ್ಲ ಅಂತ ಅಂದರೂ ಕೂಡ ಹಾಗೆ ಅರಿಶಿನ ಕುಂಕುಮ ಕೊಟ್ಟಿರ್ತಾರಲ್ಲ, ತುಂಬಾ ಬಳೆಗಳು ಸೇರ್ಕೊಂಡಿರುತ್ತೆ. ಈಗ ವರಮಹಾಲಕ್ಷ್ಮಿ ಆಗಿದ್ದರಿಂದ ಎಲ್ಲರ ಮನೆ ಅರಿಶಿನ ಕುಂಕುಮ ಕೊಟ್ಟಿರ್ತಾರೆ. ಅದು ತುಂಬ ವೇಸ್ಟ್ ಅಥವಾ ದೊಡ್ಡ ಸೈಜ್ ಸಿಗುತ್ತೆ. ಆ ಥರ ಬಳೆಗಳಿದ್ದರೆ ನೋಡಿ, ಈ ಥರ ಒಂದು ಹ್ಯಾಂಗರ್ ತಗೊಂಡು ಈ ಎಲ್ಲ ಬಳೆಗೆ ಒಂದಕ್ಕೆ ಒಂದು ಕಟ್ಟಿ ಎಲ್ಲನೂ ಕಟ್ಕೋಬೇಕು. ನೀಟಾಗಿ ಇದು ಕಟ್ಕೊಂಡ್ರೆ ಇದು ತುಂಬಾ ಯೂಸ್ಫುಲ್ ಆಗುತ್ತೆ ಫ್ರೆಂಡ್ಸ್. ಈಗ ನಾನು ಹ್ಯಾಂಗರ್ ಕೂಡ ಕಟ್ತಾ ಇದ್ದೀನಿ. ಬಳೆಗೆಲ್ಲ ಕಟ್ಟಾದಮೇಲೆ ಈ ಹ್ಯಾಂಗರಿಗೆ ಕಟ್ಕೋಬೇಕು. ಈ ರೀತಿ ಕಟ್ಟೋದ್ರಿಂದ ಇದು ಕೂಡ ತುಂಬಾ ಯೂಸ್ಫುಲ್ ಆಗುತ್ತೆ. ಏನಕ್ಕೆ ಅಂತಂದರೆ, ನಮ್ಮ ದುಪ್ಪಟ್ಟಗಳು ಇದ್ದಾವೆ, ಒಂದಕ್ಕೊಂದು ಸೇರಿ ಗಂಟಾಕೋ ಚಾನ್ಸಸ್ ಇರುತ್ತೆ. ಅಥವಾ ಅದು ಬೀರುವಲ್ಲಿ ನಮಗೆ ಬಟ್ಟೆಗಳು ಜಾಸ್ತಿ ಇರೋದ್ರಿಂದ ಬೀರುವಲ್ಲಿ ಇಡೋಕ್ಕೂ ಜಾಗ ಇರೋಲ್ಲ. ಮತ್ತು ಅದು ಸ್ಮೂತ್ ಇರೋದ್ರಿಂದ ಎಷ್ಟೇ ಮಡಚಿಟ್ರೂ ಬಿದ್ದೋಗುತ್ತೆ. ಅದಕ್ಕೆ ಅಂತಲೇ ನಾವು ಈ ರೀತಿ ಮಾಡೋದ್ರಿಂದ ತುಂಬಾ ಜಾಗನೂ ಸೇವ್ ಆಗುತ್ತೆ. ಮತ್ತು ಬೇರೆ ಬಟ್ಟೆಗಳು ಇಡೋ ಕೂಡ ಜಾಗ ಸಿಗುತ್ತೆ ಫ್ರೆಂಡ್ಸ್. ಈ ರೀತಿ ಮಾಡೋದ್ರಿಂದ ನಾವು ಬೀರುವಲ್ಲಿ ಯಾವುದಾದ್ರೂ ನೇತಾಕೋಕ್ಕೆ ಅಂತಲೇ ಒಂದು ಜಾಗ ಪ್ಲೇಸ್ಗಳಿರುತ್ತೆ. ಬಳೆ ಹಾಕೋಕ್ಕೆ ಅಂತಲೇ ಒಂದು ಸ್ಟ್ಯಾಂಡ್ ಇರುತ್ತೆ. ಈ ರೀತಿ ಅಥವಾ ಎಲ್ಲೂ ಜಾಗ ಇಲ್ಲ ಅಂದರೆ ನಾವು ಒಂದು ಮೊಳೆ ಹೊಡೆದು ಅಲ್ಲೂ ಕೂಡ ನಾವು ಈ ರೀತಿ ಮಾಡೋದ್ರಿಂದ ಬೇಗ ನಮಗೆ ದುಪ್ಪಟ್ಟ ಸಿಗುತ್ತೆ. ಮತ್ತು ನಮಗೆ ಮ್ಯಾಚಿಂಗ್ ದುಪ್ಪಟ್ಟಗಳು ಬೇಗ ಸಿಗುತ್ತೆ ಫ್ರೆಂಡ್ಸ್. ಹುಡುಕೋ ಅವಶ್ಯಕತೆ ಇರೋಲ್ಲ ಈ ರೀತಿ ಮಾಡೋದ್ರಿಂದ. ನನಗೆ ಈ ಹ್ಯಾಂಗರಲ್ಲಿ 6 ಬಳೆ ಕಟ್ಟಿರೋದ್ರಿಂದ 6 ದುಪ್ಪಟ್ಟ ನಾವು ಇಲ್ಲಿ ಹಾಕಿ ಇಟ್ಕೋಬೋದು. ನೋಡಿ ಎಷ್ಟು ಮಾತ್ರ ಪ್ಲೇಸ್ ಅಂತೂ ಸೇವ್ ಆಗುತ್ತೆ, ತುಂಬಾ ಸೇವ್ ಆಗುತ್ತೆ ಫ್ರೆಂಡ್ಸ್. ಈ ರೀತಿ 2-3 ಹ್ಯಾಂಗರ್ಗೆ ಈ ರೀತಿ ಮಾಡಾಕೋದ್ರಿಂದ ನಿಮಗೆ ತುಂಬಾ ಪ್ಲೇಸ್ ಸೇವ್ ಆಗುತ್ತೆ. ಇದು ಕೂಡ ಚೆನ್ನಾಗಿರುತ್ತೆ, ಟ್ರೈ ಮಾಡಿ. ಹಾಗೆ ಇದೇ ಹ್ಯಾಂಗರಲ್ಲಿ, ಬಳೆ ಕಟ್ಟಿರೋ ಹ್ಯಾಂಗರಲ್ಲಿ ನಾವು ಬಟ್ಟೆ ಒಗೆದು ಮಳೆಗಾಲ ಇರೋದ್ರಿಂದ ಬಟ್ಟೆಗಳೆಲ್ಲ ಒಗೆದು ಒಣ ಹಾಕೋಕ್ಕಾಗಲ್ವಲ್ಲ, ಎಲ್ಲೂ ಪ್ಲೇಸ್ ಇಲ್ಲ ಮಳೆ ಇರೋದ್ರಿಂದ ಈ ರೀತಿ ನಾವು ಈ ಬಳೆಗೆ ಒಂದೊಂದು ಹ್ಯಾಂಗರ್ಗೆ ಈ ರೀತಿ ಹಾಕೋದ್ರಿಂದ ನಾವು ಬಟ್ಟೆ ಕೂಡ ಒಣಗಿಸ್ಕೋಬೋದು. ಚೆನ್ನಾಗಿ ಒದ್ದೆ ಬಟ್ಟೆ ಕೂಡ ಒಣಗಿಸ್ಕೋಬೋದು. ಈ ಟ್ರಿಕ್ ಫಾಲೋ ಮಾಡಿ ಫ್ರೆಂಡ್ಸ್. ಇದು ಕೂಡ ತುಂಬಾ ಯೂಸ್ಫುಲ್ ಆಗುತ್ತೆ, ಚೆನ್ನಾಗಿರುತ್ತೆ. ಹಾಗೆ ಈ ರೀತಿ ಮಾಡೋದ್ರಿಂದ ಎಷ್ಟೇ ಬಟ್ಟೆ ಇದ್ದರೂ ಒಣಗಿಸ್ಕೋಬೋದು. ಮತ್ತು ಅದೇ ಹ್ಯಾಂಗರ್ನ ನಾವು ಮತ್ತೊಂದು ಹ್ಯಾಂಗರ್ ತಗೊಂಡಿದ್ದೀನಿ. ಈ ಹ್ಯಾಂಗರ್ನ ಇದು ಒಂದು ಕಟಿಂಗ್ ಪ್ಲೇಯರೋ ಅಥವಾ ಯಾವುದರ ಸಹಾಯದಿಂದ ಈ ರೀತಿ ಬಿಚ್ಕೋಬೇಕು. ಈ ರೀತಿ ಬಿಚ್ಚೋದ್ರಿಂದ ಇದು ಕೂಡ ತುಂಬಾ ಯೂಸ್ಫುಲ್ ಆಗುತ್ತೆ ಫ್ರೆಂಡ್ಸ್. ಇದು ಚೆನ್ನಾಗಿ ಯೂಸ್ ಆಗುತ್ತೆ, ಟ್ರೈ ಮಾಡಿ. ನೋಡಿ, ಈಗ ನಾವು ಬಳೆಗಳು ಒಂದು ಡಬ್ಬಿಗೆ ಹಾಕಿಟ್ಟಿರ್ತೀವಿ, ಬಳೆ ಎಲ್ಲ ಮಿಕ್ಸ್ ಆಗೋಗುತ್ತೆ. ನಮಗೆ ಆ ಕಲರ್ ಬಳೆ ಸಿಗೋಲ್ಲ. ಅದಕ್ಕೆ ಈ ರೀತಿ ಮಾಡೋದ್ರಿಂದ ನಮ್ಗೆ ಯಾವ ಕಲರ್ ಬಳೆ ಬೇಕು ತಕ್ಷಣ ನಾವು ಎಲ್ಲ ರೆಡಿಯಾಗಿ ಮೇಕಪ್ ಎಲ್ಲ ರೆಡಿಯಾಗಿ ನಾವು ತಕ್ಷಣ ಯಾವ ಕಲರ್ ಬಳೆ ಅಂತ ಎತ್ತಾಕೋಬೋದು. ಇದು ಕೂಡ ತುಂಬಾ ಯೂಸ್ಫುಲ್ ಆಗುತ್ತೆ. ಇದು ಕೂಡ ಟ್ರೈ ಮಾಡಿ. ಈ ರೀತಿ ಮಾಡೋದ್ರಿಂದ ಇದು ಕೂಡ ಪ್ಲೇಸ್ ಸೇವ್ ಆಗುತ್ತೆ. ಇದು ಎಲ್ಲಾದರೂ ಒಂದು ಕಡೆ ನೇತಾಕಿದ್ರೆ ನಮಗೆ ಕಣ್ಣಿಗೆ ಬೇಗ ಸಿಗುತ್ತೆ. ಯಾವ ಕಲರ್ ಬಳೆ ಬೇಕಾದ್ರೆ ವೇರ್ ಮಾಡ್ಬೋದು ಫ್ರೆಂಡ್ಸ್. ಇದು ಕೂಡ ತುಂಬಾ ಯೂಸ್ಫುಲ್ ಆಗುತ್ತೆ, ಟ್ರೈ ಮಾಡಿ. ಹಾಗೆ ನನ್ನ ಚಾನಲಲ್ಲಿ ಹೊಸ ಹೊಸ ಟಿಪ್ಸ್ಗಳಿದ್ದಾವೆ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದ್ದರೆ ಹೋಗಿ ನನ್ನ ಚಾನಲ್ ವಿಸಿಟ್ ಮಾಡಿ. ಹಾಗೆ ಅದಕ್ಕೂ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಗೆ ಶೇರ್ ಮಾಡಿ, ಅವ್ರಿಗೂ ಕೂಡ ತುಂಬಾ ಯೂಸ್ಫುಲ್ ಆಗುತ್ತೆ ಫ್ರೆಂಡ್ಸ್. ತಗೋಬೋದು. ಹೆಣ್ಮಕ್ಳು ಇರೋರಿಗಂತೂ ತುಂಬಾ ಯೂಸ್ಫುಲ್ ಆಗುತ್ತೆ, ಟ್ರೈ ಮಾಡಿ. ಐ ಹೋಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.